ಐಶ್ವರ್ಯ ಗೌಡಳ ಬಣ್ಣದ ಲೋಕ ಬಯಲಾಗಿದೆ. ಬಂಗಾರಿ ಅಂತಾನೆ ಫೇಮಸ್ ಈ ಐಶ್ವರ್ಯ ಗೌಡ. ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದೆ ಈಗ ಐಶ್ವರ್ಯ ಕೇಸ್. ಐಶ್ವರ್ಯ ಗೌಡಳ ಬಣ್ಣದ ಲೋಕ ಬಯಲಾಗಿದೆ. ಸಿನಿಮಾ ನಿರ್ಮಾಣಕ್ಕೂ ಮುಂದಾಗಿದ್ದ ಐಶ್ವರ್ಯ ಗೌಡ ಸಿಐಡಿ ತನಿಖೆಯ ವೇಳೆ ಸ್ಫೋಟಕ ಅಂಶ ಬಯಲಾಗಿದೆ. ಎಸ್ಎಲ್ವಿ ಪ್ರೊಡಕ್ಷನ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಂತಹ ಐಶ್ವರ್ಯ ಗೌಡ ಸಿಐಡಿ ತನಿಖೆಯ ವೇಳೆ ಸ್ಫೋಟಕ ಅಂಶ ಬಯಲಾಗಿದೆ. ಐಶ್ವರ್ಯ ಸಿನಿಮಾ ಹೆಸರು ರಿಜಿಸ್ಟರ್ ಮಾಡಿಸಿದ್ರ ಕ್ಲಾರಿಟಿ ನೀಡೋದಕ್ಕೆ ಫಿಲ್ಮ್ ಚೇಂಬರ್ಗೆ ಸಿಐಡಿ ಈಗ ಪತ್ರ ಬರೆದಿದೆ. ಹಾಗಾಗಿ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದೆ ಐಶ್ವರ್ಯ ಗೌಡ ಕೇಸ್. ಸಿಐಡಿ ಡಿವೈಎಸ್ಪಿ ಅಂಜುಮಾಲಾ ನಾಯಕ್ ಪತ್ರವನ್ನ ಬರೆದಿದ್ದಾರೆ. ಐಶ್ವರ್ಯ ಸಿನಿಮಾ ಹೆಸರು ರಿಜಿಸ್ಟರ್ ಮಾಡಿಸಿದ್ರ ಅನ್ನೋ ಮಾಹಿತಿಯನ್ನ ಕೇಳಿ ಪತ್ರವನ್ನ ಬರೆಯಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ ಐಶ್ವರ್ಯ ಗೌಡಳ ಪ್ರಕರಣ ಏನಿದೆ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿರುವಂಥದ್ದು, ಸಿಐಡಿ ಫಿಲ್ಮ್ ಚೇಂಬರ್ಗೆ ಬರೆದಂತಹ ಪತ್ರ, ಆ ಪತ್ರದಲ್ಲಿ ಏನಿದೆ, ಏನೆಲ್ಲ ಮಾಹಿತಿಯನ್ನ ಕೇಳಿದ್ದಾರೆ? ಗೌಡ ಪ್ರಕರಣ ಫಿಲ್ಮ್ ಚೇಂಬರ್ ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೂ ಒಂದ್ ರೀತಿ ತಲುಕು ಹಾಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿಐಡಿ ಫಿಲ್ಮ್ ಚೇಂಬರ್ ಒಂದು ಪತ್ರವನ್ನ ಬರೆದಿದೆ. ಆ ಪತ್ರದಲ್ಲಿ ಏನಂತ ಕೇಳಿದೆ ಅಂತಂದ್ರೆ, ಐಶ್ವರ್ಯ ಗೌಡ ಅವರು SLV ಪ್ರೊಡಕ್ಷನ್ ಹೌಸ್ ಅನ್ನುವಂತ ಒಂದು ನಿರ್ಮಾಣ ಸಂಸ್ಥೆಯನ್ನ ಹುಟ್ಟು ಹಾಕೊಂಡಿದಾರಂತೆ. ಆ ನಿರ್ಮಾಣ ಸಂಸ್ಥೆ ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯಾ, ಯಾವಾಗ ರಿಜಿಸ್ಟ್ರೇಷನ್ ಆಗಿದೆ, ಮತ್ತೆ ಹೇಗ್ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡ್ರಿ, ಮತ್ತೆ ಎಷ್ಟು ಹಣವನ್ನು ತಗೊಂಡ್ರಿ, ಈ ಬಗ್ಗೆ ಎಲ್ಲ ಕೂಡ ಮಾಹಿತಿ ಬೇಕು ಅಂತ ಹೇಳಿ ಫಿಲ್ಮ್ ಚೇಂಬರ್ಗೆ ಈಗ ಸಿಐಡಿ ಡಿವೈಎಸ್ಪಿ ಅವರದ ಅಂಜುಮಾಲಾ ಟಿ ನಾಯಕ್ ಅವರಿದ್ದಾರೆ, ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಈಗಾಗಲೇ ಐಶ್ವರ್ಯ ಗೌಡ ಮತ್ತೆ ಅವರ ಹರೀಶ್ ಅವರ ಪತಿ ಹೆಸರಲ್ಲಿ ಅವರಿಬ್ರು ಸೇರಿ ಒಂದು SLV ಪ್ರೊಡಕ್ಷನ್ ಹೌಸ್ ಅನ್ನ ಕಟ್ಟಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಮತ್ತೆ ಪ್ರೊಡಕ್ಷನ್ ಹೌಸ್ ಅನ್ನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿದ್ದಾರೆ ಅಂತ ಹೇಳಿ ಈಗ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ನರಸಿಂಹರು ಕೂಡ ನಾವು ಸಂಪರ್ಕ ಪಟ್ಟಿದ್ದೀವಿ. ಹಾಗಾಗಿ ಅವರು ಮಧ್ಯಾಹ್ನದ ನಂತರ ಬರ್ತೀನಿ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸಭೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ರಿಜಿಸ್ಟರ್ ಆಗಿದೆಯಾ ಅಂತ ಹೇಳಿ ನಮ್ಮ ಸದಸ್ಯರನ್ನು ಕೇಳಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈಗ ಐಶ್ವರ್ಯ ಗೌಡ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾಗಾದ್ರೆ ಬಂಡವಾಳ ಹೂಡೋದಕ್ಕೆ ಹೊರಟಿದ್ರ, ವಂಚನೆ ಪ್ರಕರಣ ಏನಿದೆ, ಕೋಟಿ ವಂಚನೆ ಏನು ಮಾಡಿದ್ದಾರೆ, ಅದನ್ನ ಇನ್ವೆಸ್ಟ್ಮೆಂಟ್ ಸಿನಿಮಾಗಳ ಮೇಲೆ ಮಾಡೋದಕ್ಕೆ ಹೊರಟಿದ್ರ ಅನ್ನುವಂಥದ್ದೊಂದು ಪ್ರಶ್ನೆ ಈಗ ತನಿಖೆಯಲ್ಲಿ ಗೊತ್ತಾಗಬೇಕಿದೆ. ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಗೂ ಐಶ್ವರ್ಯ ಗೌಡಗೂ ಯಾವುದೇ ತರಹ ಸಂಬಂಧ ಇರಲಿಲ್ಲ ಮೊದಲಿಗೆ. ಆದ್ರೆ ಈಗ ನಿರ್ಮಾಣ ಸಂಸ್ಥೆಯನ್ನ ಹುಟ್ಟು ಹಾಕಿ ಈ ಸಿನಿಮಾ ಏನು ಬಂದಂತ ವಂಚನೆ ಹಣವನ್ನ ಸಿನಿಮಾದ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರ ಅನ್ನೋ ಅನುಮಾನಗಳು ಕೂಡ ಸಾಕಷ್ಟು ಮೂಡಿರುವಂತದ್ದು. ಹಾಗಾಗಿ ಇದ್ರ ಬಗ್ಗೆ ಈಗ ತನಿಖೆ ಚುರುಕುಗೊಂಡಿರುವಂತದ್ದು. ಈ ಒಂದು ವಿವಾದ ಈಗ ಫಿಲ್ಮ್ ಚೇಂಬರ್ ಬುಡಕ್ಕೂ ಬಂದಿರುವಂತದ್ದು. ಈ ಬಗ್ಗೆ ಫಿಲ್ಮ್ ಚೇಂಬರ್ ಡಿವೈಎಸ್ಪಿ ಅಂಜುಮಾಲಾ ಅವರಿಗೆ ಯಾವ ರೀತಿಯ ರಿಯಾಕ್ಷನ್ ಕೊಡುತ್ತೆ ಅಥವಾ ತನಿಖೆಗೆ ಹೇಗೆ ಸಹಕಾರ ಕೊಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಿದೆ. ವೀಣಾ, ಥ್ಯಾಂಕ್ ಯು ವಿಜಯ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.